ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಫಿಕ್ಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಂಪುಟ ಸೇರ್ಪಡೆ ಈಗ ಫಿಕ್ಸ್ ಆಗಿದೆ. ಬಿಕೆ ಹರಿಪ್ರಸಾದ್ ಕ್ಯಾಬಿನೆಟ್ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ನೀಡುವುದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದೆ. ಹಲವು ದಿನಗಳಿಂದ ಸಂಪುಟವನ್ನ ಸೇರುವುದಕ್ಕೆ ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಿದ್ರು. ಬಿ ನಾಗೇಂದ್ರ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಈಗ ಸಮ್ಮತಿ ನೀಡುವಂತಹ ಸಾಧ್ಯತೆ ಇದೆ. ಸದ್ಯದಲ್ಲೇ ಹೈಕಮಾಂಡ್ನಿಂದ ಹರಿಪ್ರಸಾದ್ ಹೆಸರು ಘೋಷಣೆಯಾಗುತ್ತೆ. ಖಾಲಿ ಇರುವ ಒಂದು ಸ್ಥಾನವನ್ನ ತುಂಬೋದಕ್ಕೆ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ನಾಗೇಂದ್ರ ಸ್ಥಾನ ಭರ್ತಿ ಆದ್ರೆ ಮತ್ತೆ 6 ತಿಂಗಳು ಸಂಪುಟ ವಿಸ್ತರಣೆ ಇಲ್ಲ. ಈ ಮೂಲಕವಾಗಿ ಮತ್ತೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ದೊಡ್ಡ ಮಟ್ಟದ ಸದ್ದಾಗ್ತಿದೆ. ಒಂದು ಕಡೆ ಸಿಎಂ ಡಿಸಿಎಂ ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕವಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಈಗ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವಂತ ವಿಚಾರವಾಗಿ ದೊಡ್ಡ ಮಟ್ಟದ ಸದ್ದಾಗ್ತಿದೆ. ಬಹುತೇಕ ಫಿಕ್ಸ್ ಆಗಿದೆ. ಯಾಕಂದ್ರೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಸಂಪುಟವನ್ನ ಸೇರುವುದಕ್ಕೆ ಈಗಾಗಲೇ ಆಕಾಂಕ್ಷಿ ಆಗಿದ್ರು. ಆ ಬಗ್ಗೆ ಒಂದಿಷ್ಟು ಮಾತುಕತೆ ಆಗಿತ್ತು. ವೈಮನಸ್ಸಿದ್ರು ಕೂಡ ಸಿಎಂ ಮತ್ತು ಹರಿಪ್ರಸಾದ್ ಅವರು ಇತ್ತೀಚೆಗಷ್ಟೇ ಭೇಟಿ ಆಗಿದ್ರು, ಮಾತುಕತೆ ಆಗಿತ್ತು. ಅದರ ನಡುವೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ದೊಡ್ಡ ಮಟ್ಟದ ಸರ್ಕಸ್ ಆಗ್ತಿತ್ತು. ನಾವು ಸಚಿವರಾಗಬೇಕೆನ್ನೋದಾಗಿ ಬಹಳಷ್ಟು ಕಸರತ್ತು ಮಾಡ್ತಿದ್ರು. ಬಟ್ ಬಿ ನಾಗೇಂದ್ರ ಅವರಿಂದ ತೆರವಾಗುವಂತ ಈಗಾಗಲೇ ತೆರಗ ಆಗಿದೆಯಲ್ಲ, ಈ ಒಂದು ಸ್ಥಾನಕ್ಕೆ ಸದ್ಯದಲ್ಲೇ ಹೈಕಮಾಂಡ್ನಿಂದ ಹರಿಪ್ರಸಾದ್ ಅವರ ಹೆಸರು ಘೋಷಣೆಯಾಗುತ್ತೆ. ಖಾಲಿ ಇರುವಂತ ಒಂದು ಸ್ಥಾನವನ್ನ ತುಂಬೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ನಾಗೇಂದ್ರ ಸ್ಥಾನ ಈಗ ಭರ್ತಿ ಆದ್ರೆ ಮುಂದಿನ 6 ತಿಂಗಳು ಸಚಿವ ಸಂಪುಟದ ಪುನರ್ರಚನೆ ಯಾವ ವಿಚಾರವೂ ಕೂಡ ಇಲ್ಲ. ಈ ನಿಟ್ಟಿನಲ್ಲೇ ಮತ್ತೆ ಗರಿಗೆದರಿದೆ. ಸಚಿವ ಸಂಪುಟದ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಆ ಮೂಲಕವಾಗಿ ಯಾರಿನ್ನ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರಿಂದ ತೆರವಾಗಿರುವಂಥ ಸ್ಥಾನಕ್ಕೆ ಹರಿಪ್ರಸಾದ್ಗೆ ಮಣೆ ಹಾಕುವುದಕ್ಕೆ ಸಕಲ ಸಿದ್ಧತೆಗಳಾಗ್ತಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಸೇರ್ಪಡೆ ಆಗುವುದಕ್ಕೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಅಧಿಕೃತ ಘೋಷಣೆ ಆದರೆ ಬಹುತೇಕ ಖಚಿತ ಆಗುತ್ತೆ. ಅವರೇ ಈಗ ಎಂಎಲ್ಸಿ ಆಗಿದ್ದಾರೆ. ಈ ಮೂಲಕವಾಗಿ ಸಚಿವ ಸಂಪುಟಕ್ಕೆ ಜಾಯ್ನ್ ಆಗ್ತಾರೆ. ಕ್ಯಾಬಿನೆಟ್ ರೀಶಫಲ್ ವಿಚಾರ ಕಾಂಗ್ರೆಸ್ನಲ್ಲಿ ಅನೇಕ ದಿನದಿಂದಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಇರೋ ವಿಚಾರಣೆ. ಸದ್ಯ ಇವತ್ತು ಕೂಡ ಸಿಎಂ ಡಿಸಿಎಂ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಆಗ್ತಿದೆ. ಒಂದು ಕಡೆಯಲ್ಲಿ ಕಾಲ್ತುಳಿತ ವಿಚಾರವಾಗಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರ ನಡುವೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಬಿಸಿ ಬಿಸಿ ವಿಚಾರ ಇದು. ಆ ಮೂಲಕವಾಗಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರಿಗೆ ಹಿರಿಯ ನಾಯಕರು, ಯಾಕಂದ್ರೆ ರಾಷ್ಟ್ರಮಟ್ಟದ ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಬಿಕೆ ಹರಿಪ್ರಸಾದ್ ಅವರು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡೋದಕ್ಕೆ ಈಗಾಗಲೇ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರು, ಮನಸ್ಸಿರೋದನ್ನ ಹೇಳ್ಕೊಂಡಿದ್ರು. ಆ ಮೂಲಕ ಈಗ ಬಹುತೇಕ ಸೇರ್ಪಡೆ ಆಗೋದು ಖಚಿತ ಆಗಿದೆ. ಹೈಕಮಾಂಡ್ ನಾಯಕರ ಮೂಲಕವಾಗಿ